ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಭಾರತೀಯ ಷೇರುಪೇಟೆಯಲ್ಲಿ ಇಂದು ಅಕ್ಷರಶಃ ಗೂಳಿಗಳ ಅಬ್ಬರ ನಡೆದಿದೆ. ಹೌದು ಸ್ನೇಹಿತರೆ, ಕೇವಲ ಒಂದೇ ದಿನದಲ್ಲಿ ಹೂಡಿಕೆದಾರರ ಸಂಪತ್ತು ಬರೋಬ್ಬರಿ 17 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಸತತ 5ನೇ ದಿನವೂ ಮುಂದುವರೆದ ಷೇರುಪೇಟೆಯ ಈ ರ್ಯಾಲಿಯಲ್ಲಿ ಸೆನ್ಸೆಕ್ಸ್ ದಿಢೀರನೆ 2,900ಕ್ಕೂ ಹೆಚ್ಚು ಅಂಕಗಳ ಜಿಗಿತ ಕಂಡು 77,500ರ ಗಡಿ ದಾಟಿದ್ರೆ, ಇತ್ತ ನಿಫ್ಟಿ ಬರೋಬ್ಬರಿ 850 ಅಂಕಗಳಷ್ಟು ಮೇಲೇರಿ 24,000ದ ಗಡಿಯನ್ನು ಮುಟ್ಟಿದೆ. ಷೇರುಪೇಟೆಯ ಎಲ್ಲ ಕಂಪನಿಗಳ ಒಟ್ಟು ಮಾರುಕಟ್ಟೆ ಈಗ 446 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಹಾಗಾದ್ರೆ ಏಕಾಏಕಿ ಷೇರುಪೇಟೆಯಲ್ಲಿ ಇಷ್ಟೊಂದು ಭಾರಿ ಏರಿಕೆಯಾಗಲು ಕಾರಣ ಏನು? ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಮಾರಾಟದ ಒತ್ತಡದಲ್ಲಿದ್ದ ಹೂಡಿಕೆದಾರರಿಗೆ ದಿಢೀರ್ ರಿಲೀಫ್ ಸಿಕ್ಕಿದ ಹೇಗೆ? ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ಷೇರುಪೇಟೆಯ ಮೇಲೆ ಹೇಗೆ ಪ್ರಭಾವ ಬೀರ್ತು? RBI ಗವರ್ನರ್ ತೆಗೆದುಕೊಂಡ ನಿರ್ಧಾರ ಏನು? ಭವಿಷ್ಯದಲ್ಲಿ ನಿಫ್ಟಿ 24,400 ಮಟ್ಟವನ್ನು ಮುಟ್ಟಲಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಇಂದಿನ ಸ್ಟಾಕ್ ಮಾರ್ಕೆಟ್ ರ್ಯಾಲಿಯ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಷೇರುಪೇಟೆಯಲ್ಲಿ ಐತಿಹಾಸಿಕ ದಾಖಲೆ, ಜಿಗಿದ ಷೇರುಗಳು. ಸ್ನೇಹಿತರೆ, ಇವತ್ತು ಮಾರುಕಟ್ಟೆ ಓಪನ್ ಆಗಿದ್ದೇ ತಡ ಎಲ್ಲ ವಲಯದ ಷೇರುಗಳು ರಾಕೆಟ್ ವೇಗದಲ್ಲಿ ಮೇಲೇರೋದಕ್ಕೆ ಶುರು ಮಾಡಿದ್ವು. ಪ್ರಮುಖವಾಗಿ NSEಯಲ್ಲಿ ರಿಯಲ್ ಎಸ್ಟೇಟ್ ವಲಯದ ಷೇರುಗಳು ಬರೋಬ್ಬರಿ 6% ಜಿಗಿದಿದೆ. ಆಟೋ, PSU ಬ್ಯಾಂಕ್ಗಳು 4-5% ಏರಿಕೆ ಕಂಡಿವೆ. ಲರ್ಸನ್ ಅಂಡ್ ಟರ್ಬೋ ಷೇರುಗಳು 7% ಏರಿದ್ರೆ, ಇಂಡಿಗೋ ಏರ್ಲೈನ್ಸ್ ಷೇರುಗಳು ಬರೋಬ್ಬರಿ 10% ಜಿಗಿದು ಅಪ್ಪರ್ ಸರ್ಕ್ಯೂಟ್ ಹಿಟ್ ಆದವು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಕೂಡ 3.5ಕ್ಕಿಂತ ಹೆಚ್ಚು ಏರಿಕೆ ಕಂಡಿವೆ. ಟೆಕ್ ಮಹೀಂದ್ರಾವನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಷೇರುಗಳು ಇವತ್ತು ಹಸಿರು ಬಣ್ಣದಲ್ಲಿ ಕಾಣಿಸಿಕೊಂಡಿದೆ. ಮಾರುಕಟ್ಟೆಯಲ್ಲಿ ಆತಂಕವನ್ನು ಅಳೆಯುವ ಇಂಡಿಯಾ ವಿಕ್ಸ್ 19% ಕುಸಿದು 19.90ಗೆ ಬಂದಿದೆ. ಅಂದರೆ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಭಯ ಕಡಿಮೆಯಾಗಿದೆ ಅಂತ ಅರ್ಥ. ದಿಢೀರ್ ಏರಿಕೆಗೆ ಆ 5 ಪ್ರಮುಖ ಕಾರಣಗಳೇನು? 1ನೇ ಅತಿ ದೊಡ್ಡ ಕಾರಣ ಅಮೆರಿಕ ಇರಾನ್ ಕದನ ವಿರಾಮ. ಹೌದು, ಯುದ್ಧದ ಕಾರ್ಮೋಡದಲ್ಲಿ ಸಿಲುಕಿದ್ದ ಜಗತ್ತಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕದನ ವಿರಾಮ ಘೋಷಣೆಯಾಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ಈ ಮಾತುಕತೆಯಲ್ಲಿ ಇರಾನ್ ತನ್ನ ಹೋರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಲು ಒಪ್ಪಿಕೊಂಡಿದೆ. ಏಪ್ರಿಲ್ 10ರಂದು ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೆಯಲಿದೆ. ಇದು ಜಾಗತಿಕ ಮಾರುಕಟ್ಟೆಗೆ ಸಿಕ್ಕ ಅತಿ ದೊಡ್ಡ ರಿಲೀಫ್. 2ನೇ ಕಾರಣ ಪಾತಾಳಕ್ಕೆ ಕುಸಿದ ಕಚ್ಚಾ ತೈಲದ ಬೆಲೆ. ಯುದ್ಧದ ಭೀತಿಯಿಂದ $100 ಗಡಿ ದಾಟಿದ್ದ ಕಚ್ಚಾ ತೈಲದ ಬೆಲೆ ಈಗ ಹೋರ್ಮುಜ್ ಜಲಸಂಧಿ ಓಪನ್ ಆಗ್ತಿದ್ದಂತೆ ದಿಢೀರ್ ಕುಸಿತ ಕಂಡಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ 13.24% ಕುಸಿದು ಬ್ಯಾರೆಲ್ಗೆ $94.80ಗೆ ಇಳಿದಿದೆ. ತೈಲ ಬೆಲೆ ಇಳಿಕೆಯಾಗಿದ್ದು ಭಾರತದ ಮಟ್ಟಿಗೆ ಆರ್ಥಿಕವಾಗಿ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. 3ನೇ ಕಾರಣ ಬಡ್ಡಿ ದರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಂಡ RBI. ಇಂದು ನಡೆದ RBI ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ರೆಪೋ ದರವನ್ನು 5.25ರಲ್ಲೇ ಮುಂದುವರೆಸಲು ನಿರ್ಧರಿಸಿದ್ದಾರೆ. ಹಣದುಬ್ಬರ 4% ಆಸುಪಾಸಿನಲ್ಲೇ ಇರೋದ್ರಿಂದ ಯಾವುದೇ ಬಡ್ಡಿ ದರ ಏರಿಕೆ ಮಾಡಿಲ್ಲ. ಇದು ಬ್ಯಾಂಕಿಂಗ್ ಮತ್ತು ರಿಯಲ್ ಎಸ್ಟೇಟ್ ವಲಯಕ್ಕೆ ಭಾರಿ ಬೂಸ್ಟ್ ನೀಡಿದೆ. 4ನೇ ಕಾರಣ ಗ್ಲೋಬಲ್ ಮಾರ್ಕೆಟ್ ಮತ್ತು ಬಾಂಡ್ ಯೀಲ್ಡ್ ಕುಸಿತ. ಅಮೆರಿಕದ 10 ವರ್ಷದ ಬಾಂಡ್ ಯೀಲ್ಡ್ 4.24ಕ್ಕೆ ಇಳಿಕೆಯಾಗಿದೆ. ಜೊತೆಗೆ ಜಪಾನ್ನ ನಿಕ್ಕಿ 5%, ದಕ್ಷಿಣ ಕೊರಿಯಾದ ಕೋಸ್ಪಿ 6% ಹಾಗೂ ಚೀನಾದ ಮಾರುಕಟ್ಟೆಗಳು ಕೂಡ ಭಾರಿ ಜಿಗಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯ ಈ ಪಾಸಿಟಿವ್ ಸೆಂಟಿಮೆಂಟ್ ನಮ್ಮ ಮಾರುಕಟ್ಟೆಗೂ ಹರಿದು ಬಂದಿದೆ. 5ನೇ ಕಾರಣ ಚೇತರಿಸಿಕೊಂಡ ರೂಪಾಯಿ ಮೌಲ್ಯ. ಯುದ್ಧದ ಭೀತಿಯಿಂದ ಡಾಲರ್ ಎದುರು 95ರ ಗಡಿ ದಾಟಿ ಸಾರ್ವಕಾಲಿಕ ಕುಸಿತ ಕಂಡಿದ್ದ ನಮ್ಮ ರೂಪಾಯಿ ಮೌಲ್ಯ ಈಗ 50 ಪೈಸೆ ಚೇತರಿಕೆ ಕಂಡು 92.56 ರೂಪಾಯಿಗೆ ಬಂದಿದೆ. ಇದು ಹೂಡಿಕೆದಾರರಲ್ಲಿ ಮತ್ತಷ್ಟು ವಿಶ್ವಾಸ ಮೂಡಿಸಿದೆ. ಎಲ್ಲವೂ ಸರಿಯಾಗಿದೆಯಾ? ಎಚ್ಚರಿಕೆ ಅಗತ್ಯವಿದೆಯಾ? ಸ್ನೇಹಿತರೆ, ಮಾರುಕಟ್ಟೆ 24,000ದ ಗಡಿ ಮುಟ್ಟಿದೆ ಅಂತ ಕುರುಡಾಗಿ ಹೂಡಿಕೆ ಮಾಡುವ ಮುನ್ನ ಒಂದು ಎಚ್ಚರಿಕೆ ಇರಲಿ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಇನ್ನೂ ಕೂಡ ಭಾರತೀಯ ಮಾರುಕಟ್ಟೆಯಿಂದ ಹಣವನ್ನು ಹಿಂಪಡಿತಲೇ ಇದ್ದಾರೆ. ನಿನ್ನೆಯೂ ಕೂಡ 8,692 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ. ಸತತ 25 ದಿನಗಳಿಂದ ಅವರ ಮಾರಾಟ ಮುಂದುವರೆದಿದೆ. ಜೊತೆಗೆ ಅಮೆರಿಕ ಇರಾನ್ ಕದನ ವಿರಾಮ ಕೇವಲ 2 ವಾರಗಳ ತಾತ್ಕಾಲಿಕ ಒಪ್ಪಂದವಷ್ಟೇ. ಟ್ರಂಪ್ ಅವರ ನಿರ್ಧಾರಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಹೀಗಾಗಿ ಮಾರುಕಟ್ಟೆ ಸೆಂಟಿಮೆಂಟ್ ಇನ್ನೂ ಸೂಕ್ಷ್ಮವಾಗಿದೆ. ಹಾಗಾದ್ರೆ ಮುಂದೇನು?
ತಜ್ಞರು ಹೇಳ್ತಾ ಇರೋದೇನು? ಜಿಯೋಜಿತ್ ಇನ್ವೆಸ್ಟ್ಮೆಂಟ್ಸ್ನ ತಜ್ಞರಾದ ವಿ.ಕೆ. ವಿಜಯ್ ಕುಮಾರ್ ಮತ್ತು ಆನಂದ್ ಜೇಮ್ಸ್ ಪ್ರಕಾರ ನಿಫ್ಟಿ 24,000 ಗಡಿ ದಾಟಿರೋದ್ರಿಂದ ಮುಂದಿನ ಗುರಿ 24,400 ಆಗಿರಲಿದೆ. ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿದ್ದ ಫೈನಾನ್ಷಿಯಲ್ ಷೇರುಗಳು, ಏವಿಯೇಷನ್, ಪೇಂಟ್ಸ್ ಮತ್ತು ರಿಫೈನರಿ ಷೇರುಗಳು ಮುಂಬರುವ ದಿನಗಳಲ್ಲಿ ಭಾರೀ ಲಾಭ ತಂದುಕೊಡುವ ಸಾಧ್ಯತೆಗಳಿವೆ. ಸ್ನೇಹಿತರೆ, ಷೇರುಪೇಟೆಯ ಇಂದಿನ ಈ ಐತಿಹಾಸಿಕ ಜಿಗಿತದ ಬಗ್ಗೆ ನೀವೇನು ಹೇಳ್ತೀರಿ? ನೀವು ಯಾವ ವಲಯದಲ್ಲಿ ಷೇರುಗಳನ್ನು ಹೂಡಿಕೆ ಮಾಡಿದ್ದೀರಿ? ಈ ಬುಲ್ ರನ್ ಹೀಗೆ ಮುಂದುವರಿಯುತ್ತಾ ಅಥವಾ ಮತ್ತೆ ಕರೆಕ್ಷನ್ ಬರುತ್ತಾ? ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಷೇರುಪೇಟೆ ಹೂಡಿಕೆದಾರರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಮತ್ತು ಆರ್ಥಿಕತೆಯ ಬಗೆಗಿನ ಇಂಥ ಇಂಟ್ರೆಸ್ಟಿಂಗ್ ಹಾಗೂ ಲೇಟೆಸ್ಟ್ ಮಾಹಿತಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.